ಇಂದಿನ ಈ ವಿಡಿಯೋದಲ್ಲಿ ಶಿವನ ಆತ್ಮಲಿಂಗ ಗೋಕರ್ಣದಲ್ಲಿ ಶಾಶ್ವತವಾಗಿ ಹೇಗೆ ನೆಲೆಸಿತು ಎನ್ನುವುದನ್ನು ನೋಡೋಣ. ಇದರ ಹಿಂದೆ ಹಲವು ಸಂಪ್ರದಾಯಗಳು ಮತ್ತು ಕಥೆಗಳು ಸೇರಿವೆ. ರಾವಣನ ತಾಯಿ ಕೈಕಸೆ ಶಿವನ ಅಪಾರ ಭಕ್ತಿಯುತ ಮಹಿಳೆಯಾಗಿರುತ್ತಾಳೆ. ಆಕೆ ಪ್ರತಿದಿನ ಶಿವನ ಆರಾಧನೆ ಮಾಡುತ್ತಾ ಶಿವನ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಿರುತ್ತಾಳೆ. ಒಮ್ಮೆ ಕೈಕಸೆ ಸಮುದ್ರ ತೀರದಲ್ಲಿ ಮರಳಿನಿಂದ ಲಿಂಗವನ್ನು ನಿರ್ಮಿಸಿ ಪೂಜೆ ಮಾಡುತ್ತಿದ್ದಾಗ ಸಮುದ್ರದ ಅಲೆಗಳು ಎದ್ದು ಆ ಲಿಂಗವನ್ನು ತನ್ನೊಂದಿಗೆ ಕೊಚ್ಚಿಕೊಂಡು ಹೋಗುತ್ತವೆ. ಇದನ್ನು ಕಂಡ ಕೈಕಸೆ ಬೇಸರಗೊಂಡು ತನ್ನ ಮಗನಾದ ರಾವಣನನ್ನು ಕರೆದು ತಾನು ನಿತ್ಯ ಪೂಜೆ ಮಾಡುವ ಒಂದು ಶಾಶ್ವತ ಶಿವಲಿಂಗವನ್ನು ತನಗೆ ತಂದುಕೊಡುವಂತೆ ಕೇಳುತ್ತಾಳೆ. ಕೈಕಸೆಯ ಮಾತನ್ನು ಕೇಳಿದ ರಾವಣ ತಾನು ಆತ್ಮಲಿಂಗವನ್ನು ತಂದುಕೊಡುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಇದಕ್ಕಾಗಿ ರಾವಣನು ಶಿವನನ್ನು ತಪಸ್ಸಿನಿಂದ ಒಲಿಸಲು ನಿರ್ಧಾರ ಮಾಡುತ್ತಾನೆ. ರಾವಣನು ತಕ್ಷಣವೇ ಕೈಲಾಸ ಪರ್ವತಕ್ಕೆ ತೆರಳುತ್ತಾನೆ. ಅಲ್ಲಿನ ದೇವತೆಗಳು ಮತ್ತು ಗಣಗಳು ಅವನನ್ನು ಅಡ್ಡಗಟ್ಟಲು ಪ್ರಯತ್ನಿಸುತ್ತಾರೆ. ಆದರೆ ಅವನು ತನ್ನ ತಪಸ್ಸನ್ನು ತೀವ್ರಗೊಳಿಸಿ ಅಗ್ನಿಯಂತೆ ಜ್ವಲಿಸುತ್ತಾ ನೋವು ಸಂಕಟವನ್ನು ಸಹಿಸುತ್ತಾ ಶಿವನಿಗಾಗಿ ಪ್ರಾರ್ಥನೆ ಮಾಡುತ್ತಾನೆ. ಹಲವು ವರ್ಷಗಳ ತಪಸ್ಸಿನ ನಂತರ ಶಿವನು ರಾವಣ ಮಾಡಿದ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗುತ್ತಾನೆ. ಶಿವನು ರಾವಣ, ನಾನು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನಗೆ ಬೇಕಿರುವ ವರವನ್ನು ಕೇಳು ಎಂದು ಹೇಳುತ್ತಾನೆ. ರಾವಣನು ಆತ್ಮಲಿಂಗವನ್ನು ತಾನು ಪೂಜೆ ಮಾಡಲು ಹಾಗೂ ತಾಯಿಗೆ ಅರ್ಪಿಸಲು ಲಂಕೆಗೆ ಕೊಂಡೊಯ್ಯಬೇಕೆಂದು ಕೇಳುತ್ತಾನೆ. ಶಿವನು ಇದಕ್ಕೆ ಒಪ್ಪುತ್ತಾನೆ. ಆದರೆ ಶಿವನು ಒಂದು ಮುಖ್ಯ ನಿಯಮವನ್ನು ವಿಧಿಸುತ್ತಾನೆ. ಈ ಆತ್ಮಲಿಂಗವನ್ನು ಭೂಮಿಯಲ್ಲಿ ಎಲ್ಲಿಯೂ ಇಡಬಾರದು. ಒಂದು ವೇಳೆ ಅದು ಭೂಮಿಗೆ ಸ್ಪರ್ಶಿಸಿದರೆ ಅದು ಆ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಶಿವನು ರಾವಣನಿಗೆ ಹೇಳುತ್ತಾನೆ. ರಾವಣನು ಈ ನಿಯಮವನ್ನು ಒಪ್ಪಿಕೊಂಡು ಆತ್ಮಲಿಂಗವನ್ನು ತಮ್ಮ ಕೈಯಲ್ಲಿ ಎತ್ತಿಕೊಂಡು ಲಂಕೆಗೆ ಪ್ರಯಾಣ ಆರಂಭಿಸುತ್ತಾನೆ. ಆದರೆ ದೇವತೆಗಳು ತಪಸ್ಸಿನಿಂದ ರಾವಣನಿಗೆ ಪ್ರಾಪ್ತಿಯಾದ ಆತ್ಮಲಿಂಗವು ಲಂಕೆಗೆ ತಲುಪುವುದನ್ನು ಕಂಡು ಭಯಪಡುತ್ತಾರೆ. ಏಕೆಂದರೆ ಈ ಆತ್ಮಲಿಂಗ ಲಂಕೆಯಲ್ಲಿ ಸ್ಥಾಪನೆಯಾದರೆ ಲಂಕೆಯು ನಾಶರಹಿತವಾಗುವುದು ಮತ್ತು ರಾವಣನಿಗೆ ಅಪಾರ ಶಕ್ತಿ ದೊರಕುವುದು. ಇದರಿಂದ ರಾವಣನನ್ನು ಯಾವುದೇ ದೇವತೆ, ಮನುಷ್ಯ ಅಥವಾ ರಾಕ್ಷಸರು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಬ್ರಹ್ಮ, ವಿಷ್ಣು, ಇಂದ್ರಾದಿ ದೇವತೆಗಳಿಗೆ ಅಪಾಯದ ಗಂಟೆ ಬಾರಿಸಿದಂತೆ ಭಾಸವಾಗುತ್ತದೆ. ಹಾಗಾಗಿ ಈ ಅಪಾಯವನ್ನು ತಪ್ಪಿಸಲು ವಿಷ್ಣು ದೇವರು ಮತ್ತು ಗಣಪತಿ ಒಟ್ಟಾಗಿ ಒಂದು ತಂತ್ರ ರೂಪಿಸುತ್ತಾರೆ. ಇದರಂತೆ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನನ್ನು ಮರೆಮಾಡಿ ಸಂಧ್ಯಾಕಾಲವನ್ನು ಸೃಷ್ಟಿಸುತ್ತಾನೆ. ಗಣಪತಿ ಬಾಲಕ ಬ್ರಹ್ಮಚಾರಿಯ ವೇಷ ತಾಳಿ ಒಬ್ಬ ಯುವಕನಂತೆ ನಡೆದುಕೊಳ್ಳುತ್ತಾನೆ. ಗೋಕರ್ಣದ ಸಮುದ್ರದ ಮೇಲೆ ರಾವಣ ಆತ್ಮಲಿಂಗವನ್ನು ಹಿಡಿದು ವಿಮಾನದಲ್ಲಿ ಸಾಗುತ್ತಿರುವಾಗ ಸಂಜೆ ಸಮಯವಾಗುತ್ತದೆ. ದೈವಭಕ್ತ ಮತ್ತು ಮಹಾಬ್ರಾಹ್ಮಣನಾಗಿದ್ದ ರಾವಣನು 3 ಹೊತ್ತು ನೇಮನಿಷ್ಠೆಯನ್ನು ಪಾಲಿಸುವವನಾಗಿದ್ದನು. ಹಾಗಾಗಿ ಸಂಧ್ಯಾವಂದನೆ ಸಮಯವಾಗಿದ್ದರಿಂದ ಸಮುದ್ರ ತಟದಲ್ಲಿ ಇಳಿದು ಶಿವನ ಆತ್ಮಲಿಂಗವನ್ನು ಯಾರ ಬಳಿಯಾದರೂ ಕೊಟ್ಟು ಸಂಧ್ಯಾವಂದನೆ ಮಾಡಬೇಕೆಂದು ಅಲ್ಲಿ ಯಾರಾದರೂ ಸಿಗುವರೋ ಎಂದು ಸುತ್ತಮುತ್ತ ನೋಡಿದಾಗ ಗಣಪತಿ ಬರುವುದು ಕಾಣಿಸಿತು. ಗಣಪತಿ ವೇಷಮರೆಸಿಕೊಂಡು ಬಾಲವಟುವಾಗಿ ಅಲ್ಲೇ ಓಡಾಡುತ್ತಿದ್ದ. ರಾವಣನು ಬಾಲಕನನ್ನು ಕರೆದು ಈ ಲಿಂಗವನ್ನು ನಾನು ಸಂಧ್ಯಾವಂದನೆ ಮುಗಿಯುವ ತನಕ ಭೂಮಿಗೆ ಇಡದೆ ಹಿಡಿದುಕೊಂಡಿರು ಎಂದು ಹೇಳುತ್ತಾನೆ. ಇದನ್ನು ಒಪ್ಪಿಕೊಂಡ ಗಣಪತಿ ಒಂದು ಷರತ್ತು ಇಡುತ್ತಾನೆ. ನಾನು ಬಹಳ ಹೆಚ್ಚು ಹೊತ್ತು ಹಿಡಿದುಕೊಳ್ಳಲಾರೆ. ನಾನು 3 ಬಾರಿ ನಿನ್ನನ್ನು ಕರೆಯುತ್ತೇನೆ. ನೀನು ಬಂದಿಲ್ಲವಾದರೆ ನಾನು ಈ ಆತ್ಮಲಿಂಗವನ್ನು ಇಲ್ಲೇ ನೆಲದಲ್ಲಿ ಇಡುತ್ತೇನೆ ಎಂದು ಹೇಳುತ್ತಾನೆ. ಇದಕ್ಕೆ ಒಪ್ಪಿದ ರಾವಣ ಸಂಧ್ಯಾವಂದನೆ ಮಾಡಲು ಹೋಗುತ್ತಾನೆ. ಈ ಸಮಯದಲ್ಲಿ ಗಣಪತಿ ರಾವಣನನ್ನು 3 ಬಾರಿ ಕರೆದಂತೆ ನಟಿಸಿ ರಾವಣ ಹಿಂತಿರುಗುವ ಮೊದಲೇ ಗಣೇಶನು ಆತ್ಮಲಿಂಗವನ್ನು ನೆಲದ ಮೇಲೆ ಇರಿಸಿ ರಾವಣನು ಓಡಿ ಬರುವುದರೊಳಗೆ ಗಣಪತಿ ರಾವಣನನ್ನು ಮೋಸಗೊಳಿಸಿ ತನ್ನ ಹಸುಗಳೊಂದಿಗೆ ಸ್ಥಳದಿಂದ ಕಣ್ಮರೆಯಾದನು. ನಂತರ ರಾವಣನು ಭೂಗತವಾಗುತ್ತಿದ್ದ ಏಕೈಕ ಹಸುವನ್ನು ಬೆನ್ನಟ್ಟಿದನು. ಆದರೆ ಹಸುವಿನ ಉಳಿದ ದೇಹವು ನೆಲದ ಕೆಳಗೆ ಕಣ್ಮರೆಯಾಗಿದ್ದರಿಂದ ಅವನು ಹಸುವಿನ ಕಿವಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾದನು. ಶಿಲಾರೂಪದಲ್ಲಿ ಕಂಡುಬರುವ ಈ ಕಿವಿಯೇ ಈ ಸ್ಥಳಕ್ಕೆ ಗೋಕರ್ಣ ಎಂಬ ಹೆಸರನ್ನು ನೀಡಿದೆ. ಗೋಕರ್ಣ ಎಂಬ ಪದದ ಅರ್ಥ ಹಸುವಿನ ಕಿವಿ. ಸಂಸ್ಕೃತದಲ್ಲಿ ಗೋ ಎಂದರೆ ಹಸು, ಕರ್ಣ ಎಂದರೆ ಕಿವಿ ಎಂದರ್ಥ. ಕೋಪಗೊಂಡ ರಾವಣನು ಆತ್ಮಲಿಂಗವನ್ನು ಹೊರತೆಗೆದು ಲಂಕೆಗೆ ಕೊಂಡೊಯ್ಯಲು ಬಲಪ್ರಯೋಗ ಮಾಡಲು ಪ್ರಾರಂಭಿಸಿದನು. ಆ ಕೋಪದಲ್ಲಿ ಆತ್ಮಲಿಂಗವನ್ನು ಬಲವಾಗಿ ಎಳೆದಾಗ ಅದು ಚಲಿಸಲಿಲ್ಲ. ಆಕ್ರೋಶದಲ್ಲಿ ರಾವಣ ತನ್ನ ತಪಸ್ಸಿನ ಬಲದಿಂದಲೇ ಅದರ ಮೇಲೆ ಆಘಾತ ಮಾಡತೊಡಗಿದ. ಇದರಿಂದ ಆತ್ಮಲಿಂಗ ಛಿದ್ರ ಭಾಗಗಳಾಗಿ ಚದುರಿತು. ಪ್ರಧಾನ ಭಾಗ ಗೋಕರ್ಣದಲ್ಲಿ ಸ್ಥಿರವಾಯಿತು. ಇದನ್ನು ಮಹಾಬಲೇಶ್ವರ ಲಿಂಗ ಎಂದು ಕರೆಯುತ್ತಾರೆ. ಇತರ ತುಂಡುಗಳು ಮುರುಡೇಶ್ವರ, ಧರೇಶ್ವರ, ಶೇಜೇಶ್ವರ ಮತ್ತು ಗುಣವಂತರೇಶ್ವರ ಎಂಬ ಸ್ಥಳಗಳಲ್ಲಿ ಬಿದ್ದು ಈ ಕ್ಷೇತ್ರಗಳು ಪವಿತ್ರ ತಾಣಗಳಾಗಿ ಮಾರ್ಪಟ್ಟಿವೆ. ಶಿವನು ಪ್ರತ್ಯಕ್ಷನಾಗಿ ರಾವಣನಿಗೆ ಇದು ದೈವಿಕ ಲೀಲೆಯಾಗಿದ್ದು ಆತ್ಮಲಿಂಗ ಗೋಕರ್ಣದಲ್ಲಿ ಶಾಶ್ವತವಾಗಿ ಇರಬೇಕೆಂದು ತಿಳಿಸಿದನು. ಹಾಗೆಯೇ ರಾವಣನ ಭಕ್ತಿಯನ್ನು ಶ್ಲಾಘಿಸಿ ಶಿವಭಕ್ತನಾಗಿ ಇರುವಂತೆ ರಾವಣನಿಗೆ
ಶಿವನು ಅನುಗ್ರಹಿಸಿದನು. ಅಲ್ಲದೆ ಯಾರೇ ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದರೂ ಅವರಿಗೆ ಶಿವನ ಕೃಪೆ ಲಭ್ಯವಾಗುತ್ತದೆ ಎಂದು ವರ ನೀಡಿದನು. ಈ ರೀತಿ ರಾವಣನ ಭಕ್ತಿ, ದೇವತೆಗಳ ಯುಕ್ತಿ ಮತ್ತು ಗಣಪತಿಯ ಚತುರತೆ ಪರಿಣಾಮವಾಗಿ ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗ ಶಾಶ್ವತವಾಗಿ ನೆಲೆಸಿತು. ಈ ಕಥೆಯು ನಮಗೆ ಶಿವನ ಶಕ್ತಿ, ರಾವಣನ ಪರಮ ಭಕ್ತಿ, ಗಣಪತಿಯ ಚತುರತೆ ಮತ್ತು ಗೋಕರ್ಣದ ಪಾವನತೆ ಇನ್ನೂ ಹಲವು ಪಾಠಗಳನ್ನು ನಮಗೆ ಕಲಿಸುತ್ತದೆ. ಇಲ್ಲಿಯವರೆಗೂ ನಾನು ಈ ವಿಡಿಯೋದಲ್ಲಿ ಹಂಚಿಕೊಂಡಿರುವ ವಿಷಯ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.